ಓಕೆ ನಾವು ಇಷ್ಟೆಲ್ಲ ನಾವು ಬ್ಯಾಲೆನ್ಸ್ ಮಾಡ್ಬೋದಲ್ವಾ, ಇಷ್ಟೆಲ್ಲ ಮಲ್ಟಿ ಟಾಸ್ಕ್ ಮಾಡ್ಬೋದಲ್ವಾ ಅಂತ ನಮಗೆ ಅದು ಲರ್ನಿಂಗ್. ಸೊ ಇನ್ ದ್ಯಾಟ್ ವೇ ಐ ಆಮ್ ಎಂಜಾಯಿಂಗ್. ನನಗೆ ನನಗೆ ಬ್ರೇಕ್ ಬೇಕಾಗಿತ್ತು. ಬಿಕಾಸ್ ಮದುವೆ ಆದಮೇಲೆ ಆ ಒಂದು ಫ್ಯಾಮಿಲಿ ಲೈಫ್ನ ಎಂಜಾಯ್ ಮಾಡಬೇಕಾಗಿತ್ತು, ಅರ್ಥ ಮಾಡ್ಕೋಬೇಕಾಗಿತ್ತು. ಅದಾದ್ಮೇಲೆ ಈಗ ಮಗು ಜೊತೆ ಕೂಡ ಟೈಮ್ ಕೊಡ್ತಾ ಇರೋದ್ರಿಂದ ಒಂದೊಂದು ಸಣ್ಣದು ಅವ್ರೇನಾದ್ರೂ ಕಲ್ತು ಮಾಡಿದಾಗ ಅದನ್ನ ನಾವೇ ವಿಟ್ನೆಸ್ ಮಾಡಿದಾಗ ಆಗುತ್ತಲ್ಲ ಖುಷಿ. ಅದು ಫೋನಲ್ಲಿ ಕೇಳಿಸ್ಕೊಳ್ಳೋದಕ್ಕಿಂತ ನಾವೇ ಇದ್ದು ನೋಡಿದಾಗ ಆಗುತ್ತಲ್ಲ ಖುಷಿ. ದಟ್ ಐ ಆಮ್ ಎಂಜಾಯಿಂಗ್. ಬಟ್ ಆಲ್ಸೋ ಸ್ಟೋರೀಸ್ ಕೇಳ್ತಾ ಇದ್ದೀನಿ. ಸಿನಿಮಾ ಶುರು ಆದ್ರೂ ಅವನನ್ನು ಜೊತೆ ಕರ್ಕೊಂಡು ಹೋಗ್ತೀನಿ, ನಾನು ಮನೇಲಿ ಬಿಟ್ಟು ಹೋಗಲ್ಲ. ಐ ವುಡ್ ಸೇ ಶಿ ಇಸ್ ಮೋಸ್ಟ್ ಡಿವೋಟೆಡ್ ಮದರ್. ಇಬ್ರು ಕಲಾವಿದರು. ತಮ್ಮ ಪಾಪುವನ್ನ ಸಿನಿಮಾ ರಂಗಕ್ಕೆ ಕರ್ಕೊಂಡು ಬರಬೇಕು ಅನ್ನೋ ಆಲೋಚನೆ ಏನಾದ್ರೂ ಇದೆಯಾ ಅಥವಾ? ಖಂಡಿತ ಇಲ್ಲ. 8 ತಿಂಗಳೀಗ ಇಲ್ಲ, ಅಂತ ಅವನ ಭವಿಷ್ಯನ ಅವನೇ ಕಟ್ಕೋಬೇಕು. ತಂದೆ ತಾಯಿಗೆ ಒಂದು ಕನಸಿರುತ್ತಲ್ಲ, ತಮ್ಮ ಮಗ ಹಿಂಗಾಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಕನಸಿದೆ, ಗಟ್ಟಿಮುಟ್ಟಾದ ಯುವಕ ಆಗ್ಬೇಕು, ಆರೋಗ್ಯವಂತ ಯುವಕ ಆಗ್ಬೇಕು, ಸ್ವಲ್ಪ ಸಂಯಮ ಇರೋ ಯುವಕ ಆಗ್ಬೇಕು, ನಮ್ಮ ಚರಿತ್ರೆ, ನಮ್ಮ ಇತಿಹಾಸ ಇವೆಲ್ಲ ತಿಳಿದಂಥ, ನಮ್ಮ ಜರ್ನಿ, ನಮ್ಮ ರೂಟ್ಸ್ನ ಅರ್ಥ ಮಾಡ್ಕೊಂಡಂಥ ಒಬ್ಬ ಯುವಕ ಆದ್ರೆ ಸಾಕು. ಅವನ ಕರಿಯರ್ ಆಯ್ಕೆ ಒಂದು. ನನಗೆ ಅವನ ಸಾಕಷ್ಟು ಜನಕ್ಕೆ ಖುಷಿನ ಹಂಚಬೇಕು ಅನ್ನೋದು ಮುಂಚೆಯಿಂದ. ಖಂಡಿತ. ಮಗ ಬಂದ ಮೇಲೆ ಬದುಕು ಹೇಗೆ ಬದಲಾಗಿದೆ? ಜವಾಬ್ದಾರಿ ಎಷ್ಟು ಜಾಸ್ತಿ ಆಗಿದೆ? ಒಂದು ಪರಿಪೂರ್ಣತೆ ಇದೆ. ಅಂದ್ರೆ ಒಬ್ಬರೇ ಇದ್ದಾಗ ಒಂದು ನಮಗೆ ನಮ್ಮ ಸ್ವೇಚ್ಛೆ ಇರುತ್ತಲ್ಲ, ಅದೇ ಜೀವನ ಅಂತ ಅನ್ಕೊಂಡಿರ್ತೀವಿ. ಬಟ್ ಅದು ಒಂದು ಸೈಡ್ ಅದು ಲಕ್ಸುರಿ ಆಗ್ಬೋದು, ಅದು ಒಂದು ಸೈಡ್ ಅದು ಜಸ್ಟ್ ಫಾರ್ ಸಮ್ ಫ್ಯೂ ಮಿನಿಟ್ಸ್ ಆಫ್ ಯು ಅವರ್ಸ್ ಆಫ್ ಜಾಯ್ ಮೊಮೆಂಟ್ಸ್ ಇರುತ್ತಲ್ಲ, ಅದು ಅದೇ ಪೂರ್ತಿ ಅದೇ ಎಲ್ಲ ಅಂತ ಅನ್ಕೊಂಡಿರ್ತೀವಿ. ಬಟ್ ಮದುವೆ ಆದ್ಮೇಲೆ ಮತ್ತೆ ಮಗು ಆದ್ಮೇಲೆ ಅರ್ಥ ಆಗ್ತಾ ಹೋಗುತ್ತೆ, ನಮ್ಮ ಅನ್ಲರ್ನಿಂಗ್ ಆಫ್ ಲೈಫ್ ಆಗ್ತಾ ಹೋಗುತ್ತೆ ಈ ಕುಟುಂಬ ಕಟ್ಕೊಳ್ಳೋ ಒಂದು ಭರದಲ್ಲಿ. ಸೊ ನಾವ್ ಏನನ್ನು ಬದುಕು ಅನ್ಕೊಂಡಿದ್ವಿ ಅದು ಕೇವಲ ಅದೊಂದು ಸುಮ್ಮನೆ ಆ ಕ್ಷಣಿಕವಾದ ಒಂದು ಜಾಯಸ್ ಮೊಮೆಂಟ್ಸ್ ಅನ್ನೋದು ಬಿಟ್ರೆ, ಅಥವಾ ಒಂದು ಲಕ್ಸುರಿ ಅನ್ನೋದು ಬಿಟ್ರೆ ಅದು ಬೇರೆ ಏನಲ್ಲ. ಬದುಕು ಆಕ್ಚುಲಿ ಇದು ನಮ್ಮ ಕುಟುಂಬ, ನಮ್ಮವ್ರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡಕ್ ನಿಲ್ಲೋದು. ಯಾವ ಪರಿಸ್ಥಿತಿಯಲ್ಲೂ ಎಂಥದ್ದೇ ವಿಷಯ ನಡೆದ್ರು, ಘಟನೆ ನಡೆದ್ರೂ ಕೂಡ ಎಲ್ಲವನ್ನೂ ಎದುರಿಸಿ ಕುಟುಂಬಕ್ಕೋಸ್ಕರ ನಿಲ್ಬೇಕು ಅನ್ನೋ ಒಂದು ವಿಷಯ, ಆಯಾಮ, ಜೊತೆಗೆ ಇದೇ ಸರ್ವಸ್ವ ಅನ್ನೋ ಒಂದು ವಿಚಾರ ಅರ್ಥ ಆಗೋದು ಈ ಪ್ರಾಸೆಸ್ ಅಲ್ಲೇ. ಕರೆಕ್ಟ್. ನಾವು ಮಾಗೋದಿಲ್ಲೇ. ಮದುವೆಯಾಗಿ ಮಗು ಆಗುವಂಥ ಸಮಯ, ಬಹುತೇಕ ಜನ ನಟಿಯರು ನಮಗೆ ಕರಿಯರೇ ಮುಖ್ಯ ಅಂಥೇಳಿ ಹೇಳ್ತಾರೆ. ಆದರೆ ಮಗು ಆದ ನಂತರ ಅವಕಾಶಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ತಾಯ್ತನವನ್ನು ಸ್ವಲ್ಪ ಡಿಲೇ ಮಾಡ್ತಾರೆ, ಈ ರೀತಿಯೆಲ್ಲ ಆಗುತ್ತೆ. ತಾವು ಅಂಥವ್ರಿಗೆ ಏನು ಹೇಳ್ತೀರಿ ಈಗಿನ ನಟ ನಟಿಯರಿಗೆ? ಇನ್ಫ್ಯಾಕ್ಟ್ ಇವಾಗ ನೋಡಿದ್ರೆ ಈ ಜನರೇಷನ್ ಅಲ್ಲಿ ಸಾಕಷ್ಟು ಜನ ಮದ್ವೆ ಮಾಡ್ಕೊಂಡು ತುಂಬಾ ಈಗ ನ್ಯೂ ಮಾಮ್ಸ್ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡಿದಾಗ. ಅಂದ್ರೆ ಅವ್ರವ್ರ ಚಾಯ್ಸಸ್ ಅದು. ಬಿಕಾಸ್ ಐ ಆಮ್ ನೋಬಡಿ ಟು ಟಾಕ್ ಅಬೌಟ್ ದೇರ್ ಚಾಯ್ಸಸ್. ಈಗ ಇದು ನನ್ನ ಚಾಯ್ಸ್ ಆಗಿತ್ತು. ನನಗೆ ನನ್ನ ಫ್ಯಾಮ್ಲಿ ಜೀವನ ಇಷ್ಟ, ನನಗೆ ಪ್ರಿಫರೆನ್ಸ್ ನನ್ನ ಫ್ಯಾಮ್ಲಿ, ಮತ್ತು ನಾನು ಐ ವಾಂಟ್ ಟು ಫೀಲ್ ದಟ್ ಕಂಪ್ಲೀಟ್ ವುಮೆನ್ಹುಡ್. ನಾನು ಒಂದು ಕಂಪ್ಲೀಟ್ ಆಗಿ ಒಂದು ಆ ಹೆಣ್ತನನ ಅನುಭವಿಸ್ಬೇಕು, ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಆಸೆ ಇದು. ಸೊ ಹಾಗಾಗಿ ನಾನು ಇದನ್ನ ಚೂಸ್ ಮಾಡಿಕೊಂಡೆ. ಸೊ ಯಾವತ್ತೂ ಆಗಿರಲಿ ಕೆರಿಯರ್ ಅದೊಂದು ಪ್ರೊಫೆಷನ್ ಅಷ್ಟೇ. ಆ ಪ್ರೊಫೆಷನ್ ಯಾವತ್ತು ಬೇಕಾದರೂ ಕೆಲಸ ಮಾಡ್ಬೋದು. ನಾನು ಆ್ಯಕ್ಟಿಂಗ್ನ ಕೂಡ ಹಾಗೆ ನೋಡಿದ್ದು, ಇದು ನನ್ನ ಕೆಲಸ ಅಂತಾನೆ ನೋಡಿದ್ದು. ಅಫ್ಕೋರ್ಸ್ ನಮ್ಮ ಬಾಡಿಲಿ ಚೇಂಜಸ್ ಆಗುತ್ತೆ ಮಗು ಮಾಡ್ಕೊಂಡಾಗ, ಅದೆಲ್ಲ ಇದೆ. ಬಟ್ ಇದನ್ನ ನಾವು ಮುಂದೆ ಮಾಡೋಕ್ಕಾಗಲ್ವೇ? ಮುಂದಕ್ಕೆ ಕೆಲಸ ಮಾಡ್ಬೋದಲ್ವಾ? ಸೊ ಹಾಗಾಗಿ ನನ್ನ ನೋ ರಿಗ್ರೆಟ್ಸ್ ಅಟ್ ಆಲ್. ಒಂದಿಷ್ಟು ರಿಗ್ರೆಷನ್ನು ಇಲ್ಲ, ನಾನು ಎಂಜಾಯಿಂಗ್ ಇಟ್. ಸೊ ಆ ಥರ ಡಿಲೇ ಮಾಡೋರಿಗೆ ನಾನೇನು ಹೇಳಕ್ ಬಯಸಲ್ಲ, ಯಾಕಂದ್ರೆ ಅದು ಅವರ ಡಿಸಿಷನ್, ಅವರ ಇಷ್ಟ. ಒಂದೇನಂದ್ರೆ ಐ ಜಸ್ಟ್ ವಾಂಟ್ ಟು ಆಡ್ ಸಮಥಿಂಗ್ ಟು ಇಟ್. ಮದುವೆ ಆಗಕ್ಕೆ ಒಂದು 10 ವರ್ಷದ ಹಳೆ ಇಂಟರ್ವ್ಯೂ ತೆಗೆದು ನೋಡ್ರು ಆಗ್ಲೂ ಶಿ ಹೆಡ್ ಟೋಲ್ಡ್ ನಾನು ಮದುವೆ ಆದ್ಮೇಲೆ ಬ್ರೇಕ್ ತಗೋತೀನಿ ಅಂತ. ಶಿ ಗಾಟ್ ಮ್ಯಾರಿಡ್ ವೆನ್ ಶಿ ವಾಸ್ ಬಿಸಿ. ಅವಕಾಶ ಇಲ್ಲದೆ ಮದುವೆ ಆಗಿದ್ದಲ್ಲ. ಅಂಡ್ ಮದುವೆ ಆದ ನಂತರ ಬಂದ ಅವಕಾಶಗಳನ್ನ ಯಾವ್ದನ್ನು ಒಪ್ಪಲಿಲ್ಲ. ಬಿಕಾಸ್ ಶಿ ವಾಂಟೆಡ್ ಟು ಡೆಡಿಕೇಟ್ ಹರ್ ಟೈಮ್ ಟು ದ ಫ್ಯಾಮಿಲಿ. ಅದಾಗಿದ್ರಿಂದನೇ ಇವತ್ತು ಕೂತ್ಕೊಂಡು ಇಷ್ಟರ ಮಟ್ಟಕ್ಕೆ ಮಾತಾಡಕ್ಕೆ ಆಗ್ತಿದೆ. ಇಲ್ಲಾಂದ್ರೆ ನಮ್ಗೆ ಈ ಕಲಿಕೆನೂ ಸಿಗ್ತಾ ಇರಲಿಲ್ಲ. ಅಂಡ್ ಪ್ರಾಬಬ್ಲಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಮಯ ಸಿಗ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳದೆ ಇದ್ರೆ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಿರೋದೆ. ಅಂಡ್ ಈಗ ಈ ಒಂದು ನಿರ್ಧಾರ, ಆಕೆಯ ನಿರ್ಧಾರ, ಬ್ರೇಕ್ ತಗೋಬೇಕು, ಫ್ಯಾಮಿಲಿನ ಕಟ್ಕೋಬೇಕು, ಜೊತೆಲಿ ಇದ್ದು ನೋಡ್ಕೋಬೇಕು ಅಂತ ಒಂದು ನಿರ್ಧಾರ ಏನ್ ತುಂಬಾ ಹಿಂದೆ ತಗೊಂಡಿದ್ದಲ್ಲ, ಆ ನಿರ್ಧಾರದಿಂದ ನಮ್ಮ ಕುಟುಂಬ ಇವತ್ತು ಈ ತರ ಇದೆ, ಚೆನ್ನಾಗಿದ್ದೀವಿ. ಪ್ರೆಗ್ನೆನ್ಸಿ ಟೈಮಲ್ಲಿ
ಇನ್ಫ್ಯಾಕ್ಟ್ ನನಗೆ ಪ್ರೆಗ್ನೆನ್ಸಿ ಈ ಥರದ ಪಾತ್ರಗಳೇ ಬಂದಿತ್ತು ಕೂಡ. ಕರೆಕ್ಟ್. ಒಂದು 3-4 ಚಿತ್ರಗಳು ಅವಕಾಶ ಹಾಗೆ ಬಂದಿತ್ತು, ಅಲ್ ಬಿ ಕ್ಯಾರಿಂಗ್ ಇನ್ ದ ಮೂವಿ ಅನ್ನೋ ಥರ. ಬಟ್ ನಾನು ಅಂದರೆ ಏನಾದ್ರು ತೊಂದರೆ ಆದರೆ ಆ ಟೈಮಲ್ಲಿ ತುಂಬ ಅಂದರೆ ನಾನು ವರ್ಕ್ ಬಗ್ಗೆನೂ ತುಂಬ ಫೋಕಸ್ಡ್ ಆಗಿರ್ತೀನಿ. ಆ ಟೈಮಲ್ಲಿ ನನಗೇನಾದ್ರು ಹೆಚ್ಚು ಕಡಿಮೆ ಆದರೆ ಅಂತ, ಅಥವಾ ವರ್ಕ್ಗೆ ನಾನು 100% ಕೊಡೋಕ್ಕಾಗಲಿಲ್ಲ ಅಂದರೆ ಅಂತ ಒಪ್ಪಲಿಲ್ಲ. ಕರೆಕ್ಟ್. ಪ್ರೊಫೆಷನ್ ಇಸ್ ಪಾರ್ಟ್ ಆಫ್ ಲೈಫ್, ಸಿಂಪಲ್. ಇಟ್ ಇಸ್ ನಾಟ್ ಲೈಫ್. ಎಸ್. ಹರಿಪ್ರಿಯ ಅವರೇ, ಹೀರೋಯಿಸಮ್ ಬಗ್ಗೆ ನಾವು ಮಾತಾಡ್ತೀವಿ. ಪ್ಯಾನ್ ಇಂಡಿಯಾದಂಥ ಸಿನಿಮಾಗಳಲ್ಲಿ ಮೊದಲ ಪಾರ್ಟ್ನಲ್ಲಿ ಹೀರೋಯಿನ್ ಇರ್ತಾರೆ, ಸೆಕೆಂಡ್ ಪಾರ್ಟ್ ಅಂತ ಹೇಳಿ ಬಂದಾಗ ಆ ಹೀರೋಯಿನನ್ನು ಆ ಸಿನಿಮಾಗೆ ಅವ್ರು ಇರೋದಿಲ್ಲ, ಅದರಲ್ಲಿ ಅಭಿನಯ ಮಾಡೋದಿಲ್ಲ ಅವರು. ಯಾಕೆ ಒಬ್ಬರು ನಟಿಗೆ ಹೀರೋಯಿನಿಸಮ್ ಯಾಕೆ ಸಾಧ್ಯ ಇಲ್ಲ? ಮಾಡೋದಿಲ್ಲ ಅಂತಲ್ಲ, ಅವಕಾಶ ಇದ್ರೆ ಜಾಗ, ಪಾತ್ರ, ಅದಕ್ಕೆ ಏನು ನೀಡು ಅವಶ್ಯಕತೆ ಇದ್ರೆ ಖಂಡಿತ ಎಸ್. ಬಟ್ ಅದು ಯಾರು ಕತೆ ಬರೀತಾರೆ ಅಲ್ವಾ, ಯಾರು ಕತೆ ಕಟ್ತಾರೆ ಅವ್ರನ್ನ ಕೇಳಬೇಕು. ಪಾಪ ಅಂದ್ರೆ ನಾನು ಹೀರೋಯಿನ್ಸ್ ಪರವಾಗಿ ಮಾತಾಡೋದಾದ್ರೆ, ವಿ ವಾಂಟ್ ಟು ಬಿ ಸೀನ್ ಅಂಡ್ ನನಗೆ ಸ್ಪೆಷಲಿ ಒಂದು ಸ್ಟೋರಿ ಟೆಲ್ಲಿಂಗ್ ತುಂಬ ಇಷ್ಟ. ಕರೆಕ್ಟ್. ಸೊ ಐ ಲವ್ ಇಟ್. ಸೊ ಬರೀ ಸಾಂಗ್ಸ್ಗೆ, ಬರೀ ಮರ ಸುತ್ತೋದಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು. ಓಕೆ, ನಾವು ಇಷ್ಟೆಲ್ಲ ನಾವು ಬ್ಯಾಲೆನ್ಸ್ ಮಾಡ್ಬೋದಲ್ವಾ, ಇಷ್ಟೆಲ್ಲ ಮಲ್ಟಿ ಟಾಸ್ಕ್ ಮಾಡ್ಬೋದಲ್ವಾ ಅಂತ ನಮಗೆ ಅದು ಲರ್ನಿಂಗ್. ಸೊ ಇನ್ ದ್ಯಾಟ್ ವೇ ಐ ಆಮ್ ಎಂಜಾಯಿಂಗ್. ನನಗೆ ಏನೋ ನನಗೆ ಬ್ರೇಕ್ ಬೇಕಾಗಿತ್ತು, ಬಿಕಾಸ್ ಮದುವೆ ಆದಮೇಲೆ ಆ ಒಂದು ಫ್ಯಾಮಿಲಿ ಲೈಫ್ನ ಎಂಜಾಯ್ ಮಾಡಬೇಕಾಗಿತ್ತು, ಅರ್ಥ ಮಾಡ್ಕೋಬೇಕಾಗಿತ್ತು. ಅದಾದ್ಮೇಲೆ ಈಗ ಮಗು ಜೊತೆ ಕೂಡ ಟೈಮ್ ಕೊಡ್ತಾ ಇರೋದ್ರಿಂದ ಒಂದೊಂದು ಸಣ್ಣದು ಅವ್ರೇನಾದ್ರೂ ಕಲ್ತು ಮಾಡಿದಾಗ ಅದನ್ನ ನಾವೇ ವಿಟ್ನೆಸ್ ಮಾಡಿದಾಗ ಆಗುತ್ತಲ್ಲ ಖುಷಿ. ಅದು ಫೋನಲ್ಲಿ ಕೇಳಿಸ್ಕೊಳ್ಳೋದಕ್ಕಿಂತ ನಾವೇ ಇದ್ದು ನೋಡಿದಾಗ ಆಗುತ್ತಲ್ಲ ಖುಷಿ. ದಟ್ ಐ ಆಮ್ ಎಂಜಾಯಿಂಗ್. ಬಟ್ ಆಲ್ಸೋ ಸ್ಟೋರೀಸ್ ಕೇಳ್ತಾ ಇದ್ದೀನಿ. ಸಿನಿಮಾ ಶುರು ಆದ್ರೂ ಅವನನ್ನು ಜೊತೆ ಕರ್ಕೊಂಡು ಹೋಗ್ತೀನಿ, ನಾನು ಮನೇಲಿ ಬಿಟ್ಟು ಹೋಗಲ್ಲ. ಐ ವುಡ್ ಸೇ ಶಿ ಇಸ್ ಮೋಸ್ಟ್ ಡಿವೋಟೆಡ್ ಮದರ್. ಇಬ್ರು ಕಲಾವಿದರು ತಮ್ಮ ಪಾಪುವನ್ನ ಸಿನಿಮಾ ರಂಗಕ್ಕೆ ಕರ್ಕೊಂಡು ಬರಬೇಕು ಅನ್ನೋ ಆಲೋಚನೆ ಏನಾದರೂ ಇದೆಯಾ? ಅಥವಾ ಖಂಡಿತ ಇಲ್ಲ. 8 ತಿಂಗಳೀಗ ಇಲ್ಲ, ಅಂತ ಅವನ ಭವಿಷ್ಯನ ಅವನೇ ಕಟ್ಕೋಬೇಕು. ತಂದೆ ತಾಯಿಗೆ ಒಂದು ಕನಸಿರುತ್ತಲ್ಲ, ತಮ್ಮ ಮಗ ಹಿಂಗಾಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಕನಸಿದೆ, ಗಟ್ಟಿಮುಟ್ಟಾದ ಯುವಕ ಆಗ್ಬೇಕು, ಆರೋಗ್ಯವಂತ ಯುವಕ ಆಗ್ಬೇಕು, ಸ್ವಲ್ಪ ಸಂಯಮ ಇರೋ ಯುವಕ ಆಗ್ಬೇಕು, ನಮ್ಮ ಚರಿತ್ರೆ, ನಮ್ಮ ಇತಿಹಾಸ ಇವೆಲ್ಲ ತಿಳಿದಂಥ, ನಮ್ಮ ಜರ್ನಿ, ನಮ್ಮ ರೂಟ್ಸ್ನ ಅರ್ಥ ಮಾಡ್ಕೊಂಡಂಥ ಒಬ್ಬ ಯುವಕ ಆದ್ರೆ ಸಾಕು. ಅವನ ಕರಿಯರ್ ಆಯ್ಕೆ ಒಂದು. ಕರೆಕ್ಟ್. ನನಗೆ ಅವನ ಸಾಕಷ್ಟು ಜನಕ್ಕೆ ಖುಷಿನ ಹಂಚಬೇಕು ಅನ್ನೋದು ಮುಂಚೆಯಿಂದ. ಖಂಡಿತ. ಮಗ ಬಂದ ಮೇಲೆ ಬದುಕು ಹೇಗೆ ಬದಲಾಗಿದೆ? ಜವಾಬ್ದಾರಿ ಎಷ್ಟು ಜಾಸ್ತಿ ಆಗಿದೆ? ಒಂದು ಪರಿಪೂರ್ಣತೆ ಇದೆ. ಅಂದ್ರೆ ಒಬ್ಬರೇ ಇದ್ದಾಗ ಒಂದು ನಮಗೆ ನಮ್ಮ ಸ್ವೇಚ್ಛೆ ಇರುತ್ತಲ್ಲ, ಅದೇ ಜೀವನ ಅಂತ ಅನ್ಕೊಂಡಿರ್ತೀವಿ. ಬಟ್ ಅದು ಒಂದು ಸೈಡ್ ಅದು ಲಕ್ಸುರಿ ಆಗ್ಬೋದು, ಅದು ಒಂದು ಸೈಡ್ ಅದು ಜಸ್ಟ್ ಫಾರ್ ಸಮ್ ಫ್ಯೂ ಮಿನಿಟ್ಸ್ ಆಫ್ ಯು ಅವರ್ಸ್ ಆಫ್ ಜಾಯ್ ಮೊಮೆಂಟ್ಸ್ ಇರುತ್ತಲ್ಲ, ಅದು ಅದೇ ಪೂರ್ತಿ ಅದೇ ಎಲ್ಲ ಅಂತ ಅನ್ಕೊಂಡಿರ್ತೀವಿ. ಬಟ್ ಮದುವೆ ಆದ್ಮೇಲೆ ಮತ್ತೆ ಮಗು ಆದ್ಮೇಲೆ ಅರ್ಥ ಆಗ್ತಾ ಹೋಗುತ್ತೆ, ನಮ್ಮ ಅನ್ಲರ್ನಿಂಗ್ ಆಫ್ ಲೈಫ್ ಆಗ್ತಾ ಹೋಗುತ್ತೆ ಈ ಕುಟುಂಬ ಕಟ್ಕೊಳ್ಳೋ ಒಂದು ಭರದಲ್ಲಿ. ಸೊ ನಾವ್ ಏನನ್ನು ಬದುಕು ಅನ್ಕೊಂಡಿದ್ವಿ ಅದು ಕೇವಲ ಅದೊಂದು ಸುಮ್ಮನೆ ಆ ಕ್ಷಣಿಕವಾದ ಒಂದು ಜಾಯಸ್ ಮೊಮೆಂಟ್ಸ್ ಅನ್ನೋದು ಬಿಟ್ರೆ, ಅಥವಾ ಒಂದು ಲಕ್ಸುರಿ ಅನ್ನೋದು ಬಿಟ್ರೆ ಅದು ಬೇರೆ ಏನಲ್ಲ. ಬದುಕು ಆಕ್ಚುಲಿ ಇದು ನಮ್ಮ ಕುಟುಂಬ, ನಮ್ಮವ್ರಿಗೋಸ್ಕರ ನಾವ್ ಏನು ಬೇಕಾದ್ರೂ ಮಾಡಕ್ ನಿಲ್ಲೋದು. ಯಾವ ಪರಿಸ್ಥಿತಿಯಲ್ಲೂ ಎಂಥದ್ದೇ ವಿಷಯ ನಡೆದ್ರು, ಘಟನೆ ನಡೆದ್ರೂ ಕೂಡ ಎಲ್ಲವನ್ನೂ ಎದುರಿಸಿ ಕುಟುಂಬಕ್ಕೋಸ್ಕರ ನಿಲ್ಬೇಕು ಅನ್ನೋ ಒಂದು ವಿಷಯ, ಆಯಾಮ, ಜೊತೆಗೆ ಇದೇ ಸರ್ವಸ್ವ ಅನ್ನೋ ಒಂದು ವಿಚಾರ ಅರ್ಥ ಆಗೋದು ಈ ಪ್ರಾಸೆಸ್ ಅಲ್ಲೇ. ಕರೆಕ್ಟ್. ನಾವು ಮಾಗೋದಿಲ್ಲೇ. ಮದುವೆಯಾಗಿ ಮಗು ಆಗುವಂಥ ಸಮಯ, ಬಹುತೇಕ ಜನ ನಟಿಯರು ನಮಗೆ ಕರಿಯರೇ ಮುಖ್ಯ ಅಂಥೇಳಿ ಹೇಳ್ತಾರೆ. ಆದರೆ ಮಗು ಆದ ನಂತರ ಅವಕಾಶಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ತಾಯ್ತನವನ್ನು ಸ್ವಲ್ಪ ಡಿಲೇ ಮಾಡ್ತಾರೆ, ಈ ರೀತಿಯೆಲ್ಲ ಆಗುತ್ತೆ. ತಾವು ಅಂಥವ್ರಿಗೆ ಏನು ಹೇಳ್ತೀರಿ ಈಗಿನ ನಟ ನಟಿಯರಿಗೆ? ಇನ್ಫ್ಯಾಕ್ಟ್ ಇವಾಗ ನೋಡಿದ್ರೆ ಈ ಜನರೇಷನ್ ಅಲ್ಲಿ ಸಾಕಷ್ಟು ಜನ ಮದ್ವೆ ಮಾಡ್ಕೊಂಡು ತುಂಬಾ ಈಗ ನ್ಯೂ ಮಾಮ್ಸ್ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡಿದಾಗ. ಅಂದ್ರೆ ಅವ್ರವ್ರ ಚಾಯ್ಸಸ್ ಅದು, ಬಿಕಾಸ್ ಐ ಆಮ್ ನೋಬಡಿ ಟು ಟಾಕ್ ಅಬೌಟ್ ದೇರ್ ಚಾಯ್ಸಸ್. ಈಗ ಇದು ನನ್ನ ಚಾಯ್ಸ್ ಆಗಿತ್ತು. ನನಗೆ ನನ್ನ ಫ್ಯಾಮಿಲಿ ಜೀವನ ಇಷ್ಟ, ನನಗೆ ಪ್ರಿಫರೆನ್ಸ್ ನನ್ನ ಫ್ಯಾಮಿಲಿ, ಮತ್ತು ನಾನು ಐ ವಾಂಟ್ ಟು ಫೀಲ್ ದಟ್ ಕಂಪ್ಲೀಟ್ ವುಮೆನ್ಹುಡ್. ನಾನು ಒಂದು ಕಂಪ್ಲೀಟ್ ಆಗಿ ಒಂದು ಆ ಹೆಣ್ತನನ ಅನುಭವಿಸ್ಬೇಕು, ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಆಸೆ ಇದು. ಸೊ ಹಾಗಾಗಿ ನಾನು ಇದನ್ನ ಚೂಸ್ ಮಾಡಿಕೊಂಡೆ. ಸೊ ಯಾವತ್ತೂ ಆಗಿರಲಿ ಕೆರಿಯರ್ ಅದೊಂದು ಪ್ರೊಫೆಷನ್ ಅಷ್ಟೇ. ಆ ಪ್ರೊಫೆಷನ್ ಯಾವತ್ತು ಬೇಕಾದರೂ ಕೆಲಸ ಮಾಡ್ಬೋದು. ನಾನು ಆ್ಯಕ್ಟಿಂಗ್ನ ಕೂಡ ಹಾಗೆ ನೋಡಿದ್ದು, ಇದು ನನ್ನ ಕೆಲಸ ಅಂತಾನೆ ನೋಡಿದ್ದು. ಅಫ್ಕೋರ್ಸ್ ನಮ್ಮ ಬಾಡಿಲಿ ಚೇಂಜಸ್ ಆಗುತ್ತೆ ಮಗು ಮಾಡ್ಕೊಂಡಾಗ, ಅದೆಲ್ಲ ಇದೆ. ಬಟ್
ಇದನ್ನ ನಾವು ಮುಂದೆ ಮಾಡೋಕ್ಕಾಗಲ್ವೇ, ಮುಂದಕ್ಕೆ ಕೆಲಸ ಮಾಡ್ಬೋದಲ್ವಾ. ಹೌದು ಹೌದು ಹೌದು. ಸೊ ಹಾಗಾಗಿ ನನ್ನ ನೋ ರಿಗ್ರೆಟ್ಸ್ ಅಟ್ ಆಲ್, ಒಂದಿಷ್ಟು ರಿಗ್ರೆಷನ್ನು ಇಲ್ಲ, ನಾನು ಎಂಜಾಯಿಂಗ್ ಇಟ್. ಸೊ ಆ ಥರ ಡಿಲೇ ಮಾಡೋರಿಗೆ ನಾನೇನು ಹೇಳಕ್ ಬಯಸಲ್ಲ, ಯಾಕಂದ್ರೆ ಅದು ಅವರ ಡಿಸಿಷನ್, ಅವ್ರ ಇಷ್ಟ. ಹೌದು. ಒಂದೇನಂದ್ರೆ ಐ ಜಸ್ಟ್ ವಾಂಟ್ ಟು ಆ್ಯಡ್ ಸಮಥಿಂಗ್ ಟು ಇಟ್. ಮದುವೆ ಆಗಕ್ಕೆ ಒಂದು 10 ವರ್ಷದ ಹಳೆ ಇಂಟರ್ವ್ಯೂ ತೆಗೆದು ನೋಡ್ರು ಆಗ್ಲೂ ಶಿ ಹೆಡ್ ಟೋಲ್ಡ್ ನಾನು ಮದುವೆ ಆದ್ಮೇಲೆ ಬ್ರೇಕ್ ತಗೋತೀನಿ ಅಂತ. ಶಿ ಗಾಟ್ ಮ್ಯಾರಿಡ್ ವೆನ್ ಶಿ ವಾಸ್ ಬಿಸಿ, ಗ್ರೇಟ್ ಅವಕಾಶ ಇಲ್ಲದೆ ಮದುವೆ ಆಗಿದ್ದಲ್ಲ. ಗ್ರೇಟ್. ಅಂಡ್ ಮದುವೆ ಆದ ನಂತರ ಬಂದ ಅವಕಾಶಗಳನ್ನ ಯಾವ್ದನ್ನು ಒಪ್ಪಲಿಲ್ಲ, ಬಿಕಾಸ್ ಶಿ ವಾಂಟೆಡ್ ಟು ಡೆಡಿಕೇಟ್ ಹರ್ ಟೈಮ್ ಟು ದ ಫ್ಯಾಮಿಲಿ. ಅದಾಗಿದ್ರಿಂದನೇ ಇವತ್ತು ಕೂತ್ಕೊಂಡು ಇಷ್ಟರ ಮಟ್ಟಿಗೆ ಮಾತಾಡಕ್ಕೆ ಆಗ್ತಿದೆ. ಇಲ್ಲಾಂದ್ರೆ ನಮ್ಗೆ ಈ ಕಲಿಕೆನೂ ಸಿಗ್ತಾ ಇರಲಿಲ್ಲ. ಅಂಡ್ ಪ್ರಾಬಬ್ಲಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಮಯ ಸಿಗ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳದೆ ಇದ್ರೆ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಿರೋದೆ. ಅಂಡ್ ಈಗ ಈ ಒಂದು ಆಕೆಯ ನಿರ್ಧಾರ ಬ್ರೇಕ್ ತಗೋಬೇಕು, ಫ್ಯಾಮಿಲಿನ ಕಟ್ಕೋಬೇಕು, ಜೊತೆಲಿ ಇದ್ದು ನೋಡ್ಕೋಬೇಕು ಅನ್ನೋ ಒಂದು ನಿರ್ಧಾರ ಏನ್ ತುಂಬಾ ಹಿಂದೆ ತಗೊಂಡಿದ್ದಲ್ಲ, ಆ ನಿರ್ಧಾರದಿಂದ ನಮ್ಮ ಕುಟುಂಬ ಇವತ್ತು ಈ ತರ ಇದೆ, ಚೆನ್ನಾಗಿದ್ದೀವಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ಫ್ಯಾಕ್ಟ್ ನನಗೆ ಪ್ರೆಗ್ನೆನ್ಸಿ ಈ ತರದ ಪಾತ್ರಗಳೇ ಬಂದಿತ್ತು ಕೂಡ. ಕರೆಕ್ಟ್. ಒಂದು 3-4 ಚಿತ್ರಗಳು ಅವಕಾಶ ಹಾಗೆ ಬಂದಿತ್ತು, ಅಲ್ಲಿ ಬಿ ಕ್ಯಾರಿಂಗ್ ಇನ್ ದ ಮೂವಿ ಅನ್ನೋ ತರ. ಬಟ್ ನಾನು ಅಂದ್ರೆ ಏನಾದ್ರು ತೊಂದರೆ ಆದ್ರೆ ಆ ಟೈಮಲ್ಲಿ ತುಂಬಾ ಅಂದ್ರೆ ನಾನು ವರ್ಕ್ ಬಗ್ಗೆನೂ ತುಂಬಾ ಫೋಕಸ್ಡ್ ಆಗಿರ್ತೀನಿ. ಆ ಟೈಮಲ್ಲಿ ನನ್ಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಂತ, ಅಥವಾ ವರ್ಕ್ಗೆ ನಾನು 100% ಕೊಡಕ್ ಆಗ್ಲಿಲ್ಲ ಅಂದ್ರೆ ಅಂತ ಒಪ್ಲಿಲ್ಲ. ಕರೆಕ್ಟ್. ಪ್ರೊಫೆಷನ್ ಇಸ್ ಪಾರ್ಟ್ ಆಫ್ ಲೈಫ್, ಸಿಂಪಲ್, ಇಟ್ ಇಸ್ ನಾಟ್ ಲೈಫ್. ಹರಿಪ್ರಿಯ ಅವರೇ, ಹೀರೋಯಿಸಮ್ ಬಗ್ಗೆ ನಾವು ಮಾತಾಡ್ತೀವಿ. ಪ್ಯಾನ್ ಇಂಡಿಯಾದಂಥ ಸಿನಿಮಾಗಳಲ್ಲಿ ಮೊದಲ ಪಾರ್ಟ್ನಲ್ಲಿ ಹೀರೋಯಿನ್ ಇರ್ತಾರೆ, ಸೆಕೆಂಡ್ ಪಾರ್ಟ್ ಅಂತ ಹೇಳಿ ಬಂದಾಗ ಆ ಹೀರೋಯಿನನ್ನು ಆ ಸಿನಿಮಾಗೆ ಅವ್ರು ಇರೋದಿಲ್ಲ, ಅದರಲ್ಲಿ ಅಭಿನಯ ಮಾಡೋದಿಲ್ಲ ಅವರು. ಯಾಕೆ ಒಬ್ಬರು ನಟಿಗೆ ಹೀರೋಯಿನಿಸಮ್ ಯಾಕೆ ಸಾಧ್ಯ ಇಲ್ಲ? ಮಾಡೋದಿಲ್ಲ ಅಂತಲ್ಲ, ಅವಕಾಶ ಇದ್ರೆ ಜಾಗ, ಪಾತ್ರ, ಅದಕ್ಕೆ ಏನು ನೀಡು ಅವಶ್ಯಕತೆ ಇದ್ರೆ ಖಂಡಿತ ಎಸ್. ಬಟ್ ಅದು ಯಾರ್ ಕತೆ ಬರೀತಾರೆ ಅಲ್ವಾ, ಯಾರ್ ಕತೆ ಕಟ್ತಾರೆ ಅವ್ರನ್ನ ಕೇಳ್ಬೇಕು. ಪಾಪ ಅಂದ್ರೆ ನಾನು ಹೀರೋಯಿನ್ಸ್ ಪರವಾಗಿ ಮಾತಾಡೋದಾದ್ರೆ, ವಿ ವಾಂಟ್ ಟು ಬಿ ಸೀನ್. ಅಂಡ್ ನನಗೆ ಸ್ಪೆಷಲಿ ಒಂದು ಸ್ಟೋರಿ ಟೆಲ್ಲಿಂಗ್ ತುಂಬಾ ಇಷ್ಟ. ಕರೆಕ್ಟ್. ಸೊ ಐ ಲವ್ ಇಟ್. ಸೊ ಬರೀ ಸಾಂಗ್ಸ್ಗೆ, ಬರೀ ಮರ ಸುತ್ತೋದಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು. Co-powered by Canara Bank. Together we can. Beverage partner Campa Energy. Energia Blast Superfast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्न साई गोल्ड पैलेस